One of the very misunderstood concept is concept of what has been labeled as suicide bomb. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಓರ್ವ ದೇಶಕ್ಕೆ ಮಾರಕ ಆಗಿರುವಂತ ಸಂಚಕಾರ ಆಗಿರುವಂತ ಭಯೋತ್ಪಾದಕನ ಮನಸ್ಥಿತಿ ಏನು ಅಂತ ಹೇಳಿ ಈತನ ಮಾತು ಕೇಳಿದ್ರೆ ಗೊತ್ತಾಗುತ್ತೆ. ತಾವು ಇದನ್ನ ಹೇಗೆ ಅರ್ಥೈಸಿಕೊಳ್ತೀರಿ ಸರ್? ನನಗೆ ಆ ವಿಡಿಯೋ ನೋಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ನಿಮ್ಮ ರಿಪೋರ್ಟ್ ನೋಡ್ತಾ ಇರುವಾಗ ಅನ್ನಿಸ್ತಿದೆ, ಈ ಆತ್ಮಹತ್ಯಾ ದಾಳಿಗಳನ್ನ ಫಿದಾಯಿನ್ಗಳು ಅಂತ ಅವ್ರೇನ್ ಆಶ್ಚರ್ಯಕರ ಸಂಗತಿ ಅಂತ ಕಾಣಿಸ್ತಾ ಇರೋದು. ಇಸ್ಲಾಂ ಹುಟ್ಟಿರೋ ದೃಷ್ಟಿಕೋನವನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಮೆಕ್ಕಾದಿಂದ ಪ್ರವಾದಿ ಮಹಮ್ಮದರು ಮದೀನಾಕ್ಕೆ ಬರುವಾಗ, ಮದೀನಾಕ್ಕೆ ಬಂದ ನಂತರ ಮೆಕ್ಕಾದ ಜನರ ಮೇಲೆ ರಿವೆಂಜ್ ತೆಗೆದುಕೊಳ್ಳುವಾಗ, ರಿವೆಂಜಿನ ಹೊತ್ನಲ್ಲಿ ಆಗಿರುವಂತ ಕಗ್ಗೊಲೆಗಳನ್ನ ಅವರು ಇದು ಅಲ್ಲಾಹನ ಕಾರ್ಯ ಅಂತ ಹೇಳಿರೋದನ್ನ ನೀವು ಇವೆಲ್ಲವನ್ನು ಆಳವಾಗಿ ಗಮನಿಸಿದ್ರೆ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಸ್ಲಾಮನ್ನ ಸರಿಯಾಗಿ ಹೇಗಿದೆಯೋ ಆಗ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಇದು ಯಾವುದು ಹೊಸತಲ್ಲ ಅಂತ ಗೊತ್ತಾಗುತ್ತೆ. ದಾರುಲ್ ಹರ್ಬ್ ಅನ್ನ ದಾರುಲ್ ಇಸ್ಲಾಂ ಮಾಡುವಂತ ಪ್ರಯತ್ನದಲ್ಲಿ ಯಾರ್ಯಾರು ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೋ ಅವ್ರನ್ನೆಲ್ಲ ಹುತಾತ್ಮರು ಅಂತ ಕರೆಯುತ್ತೆ, ಶಹೀದ್ಸ್ ಅಂತ ಅವ್ರನ್ನ ಆ ದೃಷ್ಟಿಯಿಂದ ಕರೀತಾರೆ. ಈ ಕಾರಣದಿಂದ ಪ್ರತಿಯೊಬ್ಬ ಮುಸಲ್ಮಾನನು ಅಥವಾ ಸರಿಯಾಗಿ ಯಾರು ತನ್ನಂತಾನು ಮುಸಲ್ಮಾನ, ಕಟ್ಟರ್ ಮುಸಲ್ಮಾನ ಅಂತ ಕರ್ಕೊಳ್ತಾನೋ ಅವರೆಲ್ಲರೂ ಕೂಡ ಈ ತರದ ಫಿದಾಯಿನ್ಗಳನ್ನ ಸಮರ್ಥಿಸ್ಕೊಳ್ತಾರೆ. ಈ ತರದ ಹೋರಾಟಗಳನ್ನ ಅವರು ಅಲ್ಲಾಹನಿಗೆ ಮೆಚ್ಚುಗೆಯಾಗುವಂತ ಹೋರಾಟ ಅಂತ ಕರೀತಾರೆ. ಅದು ಡಾಕ್ಟರ್ ಆಗಿರ್ಲಿ, ಇಂಜಿನಿಯರ್ ಆಗಿರ್ಲಿ, ಇಮ್ಮೆಟೀರಿಯಲ್, ಅವರಿಗೆ ಸೈನ್ಸ್ ಅನ್ನೋದು ಅಥವಾ ಅಧ್ಯಯನ ಅನ್ನೋದು, ಶಿಕ್ಷಣ ಅನ್ನೋದು ಅದು ಯಾವುದಕ್ಕೂ ಕೂಡ ವ್ಯಾಲ್ಯೂ ಇಲ್ಲ ಅಂತ ನನಗನ್ಸತ್ತೆ. ಸರ್, ಈಗ ಆತ ಹೇಳ್ದಂಗೆ ಹುತಾತ್ಮ ಅನ್ನೋದಾದ್ರೆ, ಆತ ಅಲ್ಲನಿಗೆ ನಾನಿದನ್ನ ಅರ್ಪಿಸ್ತೀನಿ ಅನ್ನೋದಾದ್ರೆ, ಆ ಭಯೋತ್ಪಾದಕ ದಾಳಿಯಲ್ಲಿ ಸತ್ತವರು ಕೂಡ ಆತನದ್ದೇ ಸಮುದಾಯದವರಿದ್ದಾರೆ, ಆತನನ್ನ ನಂಬಿರುವಂತ ಜನರೇ ಇದ್ದಾರೆ, ಅಲ್ಲನನ್ನ ನಂಬಿರುವಂತ ಜನರೇ ಇದ್ದಾರೆ. ಇದು ಯಾವ ರೀತಿ ಲಾಜಿಕ್ಕು ಸರ್ ಇದು? ಇಲ್ಲ, ಈಗ ಏನಾಗ್ಬಿಡತ್ತೆ ಅಂತಂದ್ರೆ ಅವರ ನಡುವೆ ಅಲ್ಲಾಹನನ್ನ ನಂಬಿರುವಂತ ಜನ ಇದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಇದ್ರಲ್ಲಿ ತೀರ್ಕೊಂಡ್ರೋ ಅವ್ರು ಉನ್ನತವಾಗಿರುವಂತ ಕಾಸಿನಲ್ಲಿ ಬಲಿಯಾಗಿರೋದ್ರಿಂದ ಅವರಿಗೂ ಅಲ್ಲಾಹ್ ಸ್ವರ್ಗ ಕೊಡ್ತಾನೆ ಅಂತ. ಆದ್ರೆ ತೀರಿಕೊಂಡಿರೋರ್ಗೂ ಬೇಜಾರಿಲ್ಲ. ನಾನು ಅದನ್ನ ಹೇಳ್ತಿರೋದು, ನೀವು ಇಸ್ಲಾಮನ್ನು ಸರಿಯಾಗಿ ಅರ್ಥೈಸಿಕೊಂಡ್ಬಿಟ್ರೆ ಅವರ ಮನೋಗತ ಏನು ಅಂತ ಅರ್ಥ ಆಗುತ್ತೆ. ಯಾರು ಸತ್ತಿರ್ತಾರೋ ಅವ್ರ ಮನೆಯವರಿಗೆ ಒಂದು ಚೂರು ಬೇಸರ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ದಾರುಲ್ ಇಸ್ಲಾಂ ಆಗಿ ದಾರುಲ್ ಹರ್ಬ್ ಅನ್ನ ಕನ್ವರ್ಟ್ ಮಾಡುವಂತ ಪ್ರಯತ್ನವಾಗಿರೋದ್ರಿಂದ ಈ ಪ್ರಯತ್ನದಲ್ಲಿ ಆಗಿರುವಂತ ಈ ದಾಳಿಯಲ್ಲಿ ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ ಅಂತಂದ್ರೆ ಅಪ್ರಿಸಿಯೇಟ್ ಮಾಡ್ಬೇಕು ಇದನ್ನ ಅಂತ ಅವ್ರು ಆ ದೃಷ್ಟಿಕೋನದಿಂದ ಅದನ್ನ ನೋಡ್ತಾರೆ. ಹೀಗಾಗಿ ಅವ್ರಿಗೆ ಯಾರಿಗೂ ಅದು ಬೇಸರ ಇಲ್ಲ. ಆದ್ರೆ ನಮ್ಮಲ್ಲಿ ತೀರಿಕೊಂಡಿರೋರು ದುಃಖ ಬೇರೆ. ಅಕಸ್ಮಾತ್ ಈ ತರದೊಬ್ಬ ಕೊಲೆಗಡಕ ಬಂದ್ರೆ, ಯಾರೋ ಒಬ್ರು ಕೊಲ್ತಾರೆ ಅಂತ ಗೊತ್ತಾದ್ರೆ ನಮ್ ಜನರೇ ಅದನ್ನ ಸಮರ್ಥಿಸಿಕೊಳ್ಳಲ್ಲ, ನಮ್ ಶಾಸ್ತ್ರಗಳು ಅದನ್ನ ಸಮರ್ಥಿಸಲ್ಲ, ನಮ್ಮ ಹಿರಿಯರು ಸಮರ್ಥಿಸಲ್ಲ, ನಮ್ ಸಂತರುಗಳು ಸಮರ್ಥಿಸಲ್ಲ. ಯಾವ ದೃಷ್ಟಿಯಿಂದಲೂ ನಮ್ಮಲ್ಲಿ ಸಮರ್ಥನೆ ಇಲ್ಲ. ಆದ್ರೆ ಅವರಲ್ಲಿ ಈ ತರದ ಕೊಲೆಗಳನ್ನ ದೇವರಿಗಾಗಿ ಮಾಡುವ ಕೊಲೆ ಅಂತ ಕರೆಯೋದ್ರಿಂದ ಅದರಲ್ಲಿ ಸಾಯುವವರ ಕುರಿತಂತೂ ಕೂಡ ಯಾರೂ ಕಣ್ಣೀರ್ ಹಾಕೋದಿಲ್ಲ. ನೀವು ಕಾಶ್ಮೀರದಲ್ಲಿ ಹೋಗಿ ಯಾರೋ ಒಬ್ಬ ಭಯೋತ್ಪಾದಕನ ಮನೆಗೆ ಹೋಗಿ ಕೇಳಿ, ನಿಮ್ಮ ಮಗ ಇಷ್ಟು ಜನರನ್ನು ಕೊಂದ ಅಂತ, ನಮ್ಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ ಅಂತ ಹೇಳ್ತಾರ ಅವರು. ನಮ್ಗೆ ಯಾವುದೂ ಅದ್ರ ಬಗ್ಗೆ ಬೇಜಾರಿಲ್ಲ ಅಂತ. ಹೀಗಾಗಿ ಇಸ್ಲಾಮಿಕ್ ಮೈಂಡ್ ಸೆಟ್ ಇದೆಯಲ್ಲ, ಅದು ಮೂಲಭೂತವಾದಿತನದ ಮೈಂಡ್ ಸೆಟ್. 21ನೇ ಶತಮಾನಕ್ಕೆ ಸೂಟ್ ಆಗುವಂತ ಮೈಂಡ್ ಸೆಟ್ ಅಲ್ಲ. ಪ್ರಾಬಬ್ಲಿ ಇವತ್ತಿಗೆ 1000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಇದು ಯಾವತ್ತಿಗೂ ಸೂಟ್ ಆಗೋ ಮೈಂಡ್ ಸೆಟ್ ಅಲ್ಲ. ಬಹುಶಃ ಆವತ್ತು ಜನ ಅನಾಗರಿಕರಾಗಿರುವಾಗ ಸೂಟ್ ಆಗ್ತಿದ್ದಂತ ಮೈಂಡ್ ಸೆಟ್ ಇವತ್ತು ಸಾಂಸ್ಕೃತಿಕವಾಗಿ ಬೆಳೆದಿರುವಂತ ಜಗತ್ನಲ್ಲಿ ಖಂಡಿತವಾಗಿಯೂ ಸೂಟ್ ಆಗುವಂತ ಸಂಗತಿ ಅಲ್ಲ. ಸರ್, ಈಗ ಆಧುನಿಕ ಜಗತ್ನಲ್ಲಿ ಶಿಕ್ಷಣದ ಬಗ್ಗೆ ಎಷ್ಟು ಅರಿವಿದೆ. ಈತ ವೆಲ್ ಎಜುಕೇಟೆಡ್ MBBS ಓದಿರುವಂತ ಡಾಕ್ಟರ್, ಈತನಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿದೆ. ಅಂತ ಒಬ್ಬ ಎಜುಕೇಟೆಡ್ ಈ ರೀತಿಯ ಧರ್ಮದ ಮತೀಯವಾದಂತ ಯೋಚನೆಗಳನ್ನು ತುಂಬಿಸಿಕೊಂಡು ಈ ರೀತಿ ಜನರ ಮಾರಣ ಹೋಮಕ್ಕೆ ಕಾರಣ ಆಗ್ತಾನೆ ಅಂತ ಹೇಳಿದ್ರೆ ಆ ಶಿಕ್ಷಣದ ಪಾಠ ಏನ್ ಸರ್ ಹಾಗಾದ್ರೆ? ಒಂದು, ಇಸ್ಲಾಂನಲ್ಲಿ ಈ ಲೌಕಿಕವಾದ ನಾವೇನ್ ಶಿಕ್ಷಣ ಹೇಳ್ತೀವೋ ಆ ಶಿಕ್ಷಣಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಅವರಲ್ಲಿ ಕಿಮ್ಮತ್ತಿರೋದು ಅಥವಾ ಬೆಲೆ ಇರೋದು ಬರೀ ಈ ಮದರಸಾ ಶಿಕ್ಷಣಕ್ಕೆ ಮಾತ್ರ. ಮದರಸಾದಲ್ಲಿ ಕೊಡುವಂತ ಶಿಕ್ಷಣ ಏನು ಅಂತಂದ್ರೆ ಕುರಾನ್ನ ಪಾಠ ಮಾಡೋದು, ಹದೀಸಿಗಳನ್ನ ಹೇಳ್ಕೊಡೋದು, ಅಲಿ ಬೇತೇಸೆ ಅನ್ನುವಂತ ಅವರ ಅರಾಬಿಕ್ ಅನ್ನ ಪಾಠ ಮಾಡುವಂತದ್ ಬಿಟ್ರೆ ಮದರಸಾದಲ್ಲಿ ಮತ್ತೇನು ಮಾಡೋದಿಲ್ಲ. ಇತ್ತೀಚೆಗೆ ನಾನು SFI ನ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು, ವಿ ಟೀಚ್ ಅದರ್ಸ್ ಆಲ್, ಬೇರೆದನ್ನ ಮದರಸಾದಲ್ಲಿ ಹೇಳ್ಕೊಡ್ತೀವಿ ಅಂತ. ಅವ್ರಿಗೆ ಕೈಯಲ್ಲಿ ಕಂಪ್ಯೂಟರ್ ಕೊಡಬೇಕು ಅನ್ನುವಂತ ಪರಿಕಲ್ಪನೆ ಏನು ನರೇಂದ್ರ ಮೋದಿ ಅವರು ಬಂದಾಗ ಹೇಳಿದ್ರು, ಅದನ್ನ ಮದರಸಾವನ್ನ ನಡೆಸುವಂತವ್ರು ಧಿಕ್ಕರಿಸ್ತಾರೆ. ಯಾಕೆ ಅಂತಂದ್ರೆ ಆಧುನಿಕವಾದನ್ನ ಯಾವುದು ನಾವು ಒಪ್ಕೊಳ್ಳೋದಿಲ್ಲ ಅಂತ. ಅವ್ರು ಟಿವಿ ಒಪ್ಕೊಳ್ಳೋದಿಲ್ಲ, ಅವ್ರ ರೇಡಿಯೋ ಒಪ್ಕೊಳ್ಳೋದಿಲ್ಲ, ಅವ್ರ ಮ್ಯೂಸಿಕ್ ಒಪ್ಕೊಳ್ಳೋದಿಲ್ಲ, ಅವ್ರ
ಫ್ಯಾನ್ಸ್ ಒಪ್ಕೊಳ್ಳೋದಿಲ್ಲ, ಅವರು ಯಾವುದನ್ನೂ ಕೂಡ ಈ ಆಧುನಿಕವಾಗಿರುವಂತ ಸಂಗತಿಯನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾರಲ್ಲ, ಶಿಕ್ಷಣದ ಜೊತೆಗೆ ಮತಾಂಧತೆಯ ಅಫೀಮನ್ನ ಕುಡಿಸ್ಬಿಡ್ತಾರೆ. ಯಾವಾಗ ಈ ಮತಾಂಧತೆ ಅವರೊಳಗೆ ತುಂಬಿಕೊಳ್ಳುತ್ತೋ ಅದು ಎಲ್ಲಕ್ಕಿಂತಲೂ ಕೆಟ್ಟದ್ದು. ಅದರ ಜೊತೆಗೆ ಶಿಕ್ಷಣ ಸೇರ್ಕೊಂಡಾಗ ಅವ್ರು ಏನ್ ಶಿಕ್ಷಣ ಪಡ್ಕೊಂಡಿದ್ದಾರೋ ಅದನ್ನೂ ತಮ್ಮ ಮತಾಂಧತೆಗೆ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಇದು ಡಾಕ್ಟರ್ ಮೊದಲನೇ ಬಾರಿಗೆ ನಾನು ಕೇಳ್ತಿದ್ದೀನಿ. ಅಫ್ಕೋರ್ಸ್ ಬಹಳ ಡಾಕ್ಟರ್ಸ್ ಈ ಐಸಿಸ್ ಗಳಲ್ಲೆಲ್ಲ ಇದ್ದಾರೆ, ಬೇರೆ ಪ್ರಶ್ನೆ. ಆದ್ರೆ ಭಾರತದಲ್ಲಿ ಈ ತರದ ಡಾಕ್ಟರ್ಗಳು ತುಂಬಾ ಕಡಿಮೆ. ನಾವು ಗ್ಲಾಸ್ಗೋ ಏರ್ಪೋರ್ಟ್, ಬಹುಶಃ ನಿಮ್ಗೆ ನೆನಪಿದ್ರೆ, ಅಲ್ಲಿ ಇದೇ ತರ ಒಬ್ಬ ಡಾಕ್ಟರ್ ಸಿಕ್ಕಿದ್ರು. ಅನೇಕ ಇಂಜಿನಿಯರ್ಗಳಂತೂ ರೆಗ್ಯುಲರ್ ಆಗಿ ಈ ತರದ ಮತಾಂಧತೆಯ ಕೆಲಸಗಳಿಗೆ ಇನ್ವಾಲ್ವ್ ಆಗ್ತಾರೆ. ನೀವು ಜಗತ್ತಿನ ಈ ಅತ್ಯಂತ ದೊಡ್ಡ ನೀವು ಸುಮ್ಮನೆ ಹಾಗೆ ನೋಡಿದ್ರೆ ಒಸಾಮಾ ಬಿನ್ ಲ್ಯಾಡನ್ ಅವನೇನು ಕಡಿಮೆ ಓದ್ಕೊಂಡಿರ್ಲಿಲ್ಲ, ಅವನು ಇಂಜಿನಿಯರ್ರೇ. ನೀವು ಪ್ರತಿಯೊಬ್ಬರನ್ನು ಈ ತರ ಕಲೆ ಅವರ ಮಾಹಿತಿಯನ್ನ ಕಲೆ ಹಾಕ್ತಾ ನೋಡಿದ್ರೆ ಅವರೆಲ್ಲರೂ ಕೂಡ ಓದ್ಕೊಂಡಿರ್ತಾರೆ. ಅದರ ಜೊತೆಗೆ ಈ ಮತಾಂಧತೆ ತುಂಬಿಕೊಂಡ ತಕ್ಷಣ ಏನ್ ಅಧ್ಯಯನ ಮಾಡಿರ್ತಾರೋ ಅದನ್ನೂ ಕೂಡ ಅವರು ಮಾನವೀಯತೆಯ ವಿರುದ್ಧ ಬಳಸ್ಕೊಳ್ತಾರೆ. ಹೀಗಾಗಿ ಮುಸಲ್ಮಾನರಿಗೆ ಶಿಕ್ಷಣ ಕೊಡೋದು ಅಂತಂದ್ರೆ ಅದೊಂಥರ ಹಾವಿಗೆ ಹಾಲೆರೆದಿರೋ ತರನೇ ಅಂತ ಅರ್ಥ. ನಾನು ಇದನ್ನ ಹೇಳಿದಾಗ ಬಹಳ ಜನ ಕೂಗಾಡಬಹುದು, ಬಟ್ ಅದೇ ಕಮ್ಯುನಿಟಿ ಅವ್ರು ಅರ್ಥ ಮಾಡ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ಕೂಗಾಡು one of the very misunderstood concept is concept of what has been labeled as suicide bomb. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಓರ್ವ ದೇಶಕ್ಕೆ ಮಾರಕ ಆಗಿರುವಂತ, ಸಂಚಕಾರ ಆಗಿರುವಂತ ಭಯೋತ್ಪಾದಕನ ಮನಸ್ಥಿತಿ ಏನು ಅಂತ ಹೇಳಿ ಈತನ ಮಾತು ಕೇಳಿದ್ರೆ ಗೊತ್ತಾಗುತ್ತೆ. ತಾವು ಇದನ್ನ ಹೇಗೆ ಅರ್ಥೈಸಿಕೊಳ್ತೀರಿ ಸರ್? ನನಗೆ ಆ ವಿಡಿಯೋ ನೋಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ನಿಮ್ಮ ರಿಪೋರ್ಟ್ ನೋಡ್ತಾ ಇರುವಾಗ ಅನ್ನಿಸ್ತಿದೆ ಈ ಆತ್ಮಹತ್ಯಾ ದಾಳಿಗಳನ್ನ ಫಿದಾಯಿನ್ಗಳು ಅಂತ ಅವ್ರೇನ್ ಆಶ್ಚರ್ಯಕರ ಸಂಗತಿ ಅಂತ ಕಾಣಿಸ್ತಾ ಇರೋದು. ಇಸ್ಲಾಂ ಹುಟ್ಟಿರೋ ದೃಷ್ಟಿಕೋನವನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಮೆಕ್ಕಾದಿಂದ ಪ್ರವಾದಿ ಮಹಮ್ಮದರು ಮದೀನಾಕ್ಕೆ ಬರುವಾಗ, ಮದೀನಾಕ್ಕೆ ಬಂದ ನಂತರ ಮೆಕ್ಕಾದ ಜನರ ಮೇಲೆ ರಿವೆಂಜ್ ತೆಗೆದುಕೊಳ್ಳುವಾಗ, ರಿವೆಂಜಿನ ಹೊತ್ನಲ್ಲಿ ಆಗಿರುವಂತ ಕಗ್ಗೊಲೆಗಳನ್ನ ಅವರು ಇದು ಅಲ್ಲಾಹನ ಕಾರ್ಯ ಅಂತ ಹೇಳಿರೋದನ್ನ ನೀವು ಇವೆಲ್ಲವನ್ನು ಆಳವಾಗಿ ಗಮನಿಸಿದ್ರೆ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಸ್ಲಾಮನ್ನ ಸರಿಯಾಗಿ ಹೇಗಿದೆಯೋ ಹಾಗೆ ಅಧ್ಯಯನ ಮಾಡ್ಕೊಂಡ್ ಬಿಟ್ರೆ ಇದು ಯಾವುದು ಹೊಸತಲ್ಲ ಅಂತ ಗೊತ್ತಾಗುತ್ತೆ. ದಾರುಲ್ ಹರ್ಬ್ ಅನ್ನ ದಾರುಲ್ ಇಸ್ಲಾಂ ಮಾಡುವಂತ ಪ್ರಯತ್ನದಲ್ಲಿ ಯಾರ್ಯಾರು ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೋ ಅವ್ರನ್ನೆಲ್ಲ ಹುತಾತ್ಮರು ಅಂತ ಕರೆಯುತ್ತೆ, ಶಹೀದ್ಸ್ ಅಂತ ಅವ್ರನ್ನ ಆ ದೃಷ್ಟಿಯಿಂದ ಕರೀತಾರೆ. ಈ ಕಾರಣದಿಂದ ಪ್ರತಿಯೊಬ್ಬ ಮುಸಲ್ಮಾನನು ಅಥವಾ ಸರಿಯಾಗಿ ಯಾರು ತನ್ನಂತಾನು ಮುಸಲ್ಮಾನ, ಕಟ್ಟರ್ ಮುಸಲ್ಮಾನ ಅಂತ ಕರ್ಕೊಳ್ತಾನೋ ಅವರೆಲ್ಲರೂ ಕೂಡ ಈ ತರದ ಫಿದಾಯಿನ್ಗಳನ್ನ ಸಮರ್ಥಿಸ್ಕೊಳ್ತಾರೆ. ಈ ತರದ ಹೋರಾಟಗಳನ್ನ ಅವರು ಅಲ್ಲಾಹನಿಗೆ ಮೆಚ್ಚುಗೆಯಾಗುವಂತ ಹೋರಾಟ ಅಂತ ಕರೀತಾರೆ. ಅದು ಡಾಕ್ಟರ್ ಆಗಿರ್ಲಿ, ಇಂಜಿನಿಯರ್ ಆಗಿರ್ಲಿ, ಇಮ್ಮೆಟೀರಿಯಲ್. ಅವರಿಗೆ ಸೈನ್ಸ್ ಅನ್ನೋದು ಅಥವಾ ಅಧ್ಯಯನ ಅನ್ನೋದು, ಶಿಕ್ಷಣ ಅನ್ನೋದು ಅದು ಯಾವುದಕ್ಕೂ ಕೂಡ ವ್ಯಾಲ್ಯೂ ಇಲ್ಲ ಅಂತ ನನಗನ್ಸತ್ತೆ. ಸರ್, ಈಗ ಆತ ಹೇಳ್ದಂಗೆ ಹುತಾತ್ಮ ಅನ್ನೋದಾದ್ರೆ, ಆತ ಅಲ್ಲನಿಗೆ ನಾನಿದನ್ನು ಅರ್ಪಿಸ್ತೀನಿ ಅನ್ನೋದಾದ್ರೆ, ಆ ಭಯೋತ್ಪಾದಕ ದಾಳಿಯಲ್ಲಿ ಸತ್ತವರು ಕೂಡ ಆತನದ್ದೇ ಸಮುದಾಯದವರಿದ್ದಾರೆ, ಆತನನ್ನ ನಂಬಿರುವಂತ ಜನರೇ ಇದ್ದಾರೆ, ಅಲ್ಲನನ್ನ ನಂಬಿರುವಂತ ಜನರೇ ಇದ್ದಾರೆ. ಇದು ಯಾವ ರೀತಿ ಲಾಜಿಕ್ಕು ಸರ್ ಇದು? ಇಲ್ಲ, ಈಗ ಏನಾಗ್ಬಿಡತ್ತೆ ಅಂತಂದ್ರೆ ಅವರ ನಡುವೆ ಅಲ್ಲಾಹನನ್ನ ನಂಬಿರುವಂತ ಜನ ಇದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಇದ್ರಲ್ಲಿ ತೀರ್ಕೊಂಡ್ರೋ ಅವ್ರು ಉನ್ನತವಾಗಿರುವಂತ ಕಾಜಿನಲ್ಲಿ ಬಲಿಯಾಗಿರೋದ್ರಿಂದ ಅವರಿಗೂ ಅಲ್ಲಾಹ್ ಸ್ವರ್ಗ ಕೊಡ್ತಾನೆ ಅಂತ. ಆದ್ರೆ ತೀರಿಕೊಂಡಿರೋರ್ಗೂ ಬೇಜಾರಿಲ್ಲ. ನಾನು ಅದನ್ನ ಹೇಳ್ತಿರೋದು, ನೀವು ಇಸ್ಲಾಮನ್ನು ಸರಿಯಾಗಿ ಅರ್ಥೈಸಿಕೊಂಡ್ಬಿಟ್ರೆ ಅವರ ಮನೋಗತ ಏನು ಅಂತ ಅರ್ಥ ಆಗುತ್ತೆ. ಯಾರು ಸತ್ತಿರ್ತಾರೋ ಅವ್ರ ಮನೆಯವರಿಗೆ ಒಂದು ಚೂರು ಬೇಸರ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ದಾರುಲ್ ಇಸ್ಲಾಂ ಆಗಿ ದಾರುಲ್ ಹರ್ಬ್ ಅನ್ನ ಕನ್ವರ್ಟ್ ಮಾಡುವಂತ ಪ್ರಯತ್ನವಾಗಿರೋದ್ರಿಂದ ಈ ಪ್ರಯತ್ನದಲ್ಲಿ ಆಗಿರುವಂತ ಈ ದಾಳಿಯಲ್ಲಿ ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ ಅಂತಂದ್ರೆ ಅಪ್ರಿಸಿಯೇಟ್ ಮಾಡ್ಬೇಕು ಇದನ್ನ ಅಂತ ಅವ್ರು ಆ ದೃಷ್ಟಿಕೋನದಿಂದ ಅದನ್ನ ನೋಡ್ತಾರೆ. ಹೀಗಾಗಿ ಅವ್ರಿಗೆ ಯಾರಿಗೂ ಅದು ಬೇಸರ ಇಲ್ಲ. ಆದ್ರೆ ನಮ್ಮಲ್ಲಿ ತೀರಿಕೊಂಡಿರೋರು ದುಃಖ ಬೇರೆ. ಅಕಸ್ಮಾತ್ ಈ ತರದೊಬ್ಬ ಕೊಲೆಗಡಕ ಬಂದ್ರೆ, ಯಾರೋ ಒಬ್ರು ಕೊಲ್ತಾರೆ ಅಂತ ಗೊತ್ತಾದ್ರೆ ನಮ್ ಜನರೇ ಅದನ್ನ ಸಮರ್ಥಿಸಿಕೊಳ್ಳಲ್ಲ, ನಮ್ ಶಾಸ್ತ್ರಗಳು ಅದನ್ನ ಸಮರ್ಥಿಸಲ್ಲ, ನಮ್ಮ ಹಿರಿಯರು ಸಮರ್ಥಿಸಲ್ಲ, ನಮ್ ಸಂತರುಗಳು ಸಮರ್ಥಿಸಲ್ಲ. ಯಾವ ದೃಷ್ಟಿಯಿಂದಲೂ ನಮ್ಮಲ್ಲಿ ಸಮರ್ಥನೆ ಇಲ್ಲ. ಆದ್ರೆ ಅವರಲ್ಲಿ ಈ ತರದ ಕೊಲೆಗಳನ್ನ ದೇವರಿಗಾಗಿ ಮಾಡುವ ಕೊಲೆ ಅಂತ ಕರೆಯೋದ್ರಿಂದ ಅದರಲ್ಲಿ ಸಾಯೋವ್ರ ಕುರಿತಂತೂ ಕೂಡ ಯಾರೂ ಕಣ್ಣೀರ್ ಹಾಕೋದಿಲ್ಲ. ನೀವು ಕಾಶ್ಮೀರದಲ್ಲಿ ಹೋಗಿ ಯಾರೋ ಒಬ್ಬ ಭಯೋತ್ಪಾದಕನ ಮನೆಗೆ ಹೋಗಿ ಕೇಳಿ, ನಿಮ್ಮ ಮಗ ಇಷ್ಟು ಜನರನ್ನು ಕೊಂದ ಅಂತ, ನಮ್ಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ ಅಂತ ಹೇಳ್ತಾರ ಅವರು.
ನಮ್ಗೆ ಯಾವುದೋ ಅದ್ರ ಬಗ್ಗೆ ಬೇಜಾರಿಲ್ಲ ಅಂತ. ಹೀಗಾಗಿ ಇಸ್ಲಾಮಿಕ್ ಮೈಂಡ್ ಸೆಟ್ ಇದೆಯಲ್ಲ, ಅದು ಮೂಲಭೂತವಾದಿತನದ ಮೈಂಡ್ ಸೆಟ್, 21ನೇ ಶತಮಾನಕ್ಕೆ ಸೂಟ್ ಆಗುವಂತ ಮೈಂಡ್ ಸೆಟ್ ಅಲ್ಲ. ಪ್ರಾಬಬ್ಲಿ ಇವತ್ತಿಗೆ 1000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಇದು ಯಾವತ್ತಿಗೂ ಸೂಟ್ ಆಗೋ ಮೈಂಡ್ ಸೆಟ್ ಅಲ್ಲ. ಬಹುಶಃ ಆವತ್ತು ಜನ ಅನಾಗರಿಕರಾಗಿರುವಾಗ ಸೂಟ್ ಆಗ್ತಿದ್ದ ಮೈಂಡ್ ಸೆಟ್ ಇವತ್ತು ಸಾಂಸ್ಕೃತಿಕವಾಗಿ ಬೆಳೆದಿರುವಂತ ಜಗತ್ನಲ್ಲಿ ಖಂಡಿತವಾಗಿಯೂ ಸೂಟ್ ಆಗುವಂತ ಸಂಗತಿ ಅಲ್ಲ. ಸರ್, ಈಗ ಆಧುನಿಕ ಜಗತ್ನಲ್ಲಿ ಶಿಕ್ಷಣದ ಬಗ್ಗೆ ಎಷ್ಟು ಅರಿವಿದೆ, ಈತ ವೆಲ್ ಎಜುಕೇಟೆಡ್ MBBS ಓದಿರುವಂತ ಡಾಕ್ಟರ್, ಈತನಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿದೆ. ಅಂತ ಒಬ್ಬ ಎಜುಕೇಟೆಡ್ ಈ ರೀತಿಯ ಧರ್ಮದ ಮತೀಯವಾದಂತ ಯೋಚನೆಗಳನ್ನು ತುಂಬಿಸಿಕೊಂಡು ಈ ರೀತಿ ಜನರ ಮಾರಣ ಹೋಮಕ್ಕೆ ಕಾರಣ ಆಗ್ತಾನೆ ಅಂತ ಹೇಳಿದ್ರೆ ಆ ಶಿಕ್ಷಣದ ಪಾಠ ಏನ್ ಸರ್ ಹಾಗಾದ್ರೆ? ಒಂದು, ಇಸ್ಲಾಂನಲ್ಲಿ ಈ ಲೌಕಿಕವಾದ ನಾವೇನ್ ಶಿಕ್ಷಣ ಹೇಳ್ತೀವೋ ಆ ಶಿಕ್ಷಣಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಅವರಲ್ಲಿ ಕಿಮ್ಮತ್ತಿರೋದು ಅಥವಾ ಬೆಲೆ ಇರೋದು ಬರೀ ಈ ಮದರಸಾ ಶಿಕ್ಷಣಕ್ಕೆ ಮಾತ್ರ. ಮದರಸಾದಲ್ಲಿ ಕೊಡುವಂತ ಶಿಕ್ಷಣ ಏನು ಅಂತಂದ್ರೆ ಕುರಾನ್ನ ಪಾಠ ಮಾಡೋದು, ಹದೀಸಿಗಳನ್ನ ಹೇಳ್ಕೊಡೋದು, ಅಲಿ ಬೇ ತೇಸೆ ಅನ್ನುವಂತ ಅವರ ಅರಾಬಿಕ್ ಅನ್ನ ಪಾಠ ಮಾಡುವಂತದ್ದು ಬಿಟ್ರೆ ಮದರಸಾದಲ್ಲಿ ಮತ್ತೇನು ಮಾಡೋದಿಲ್ಲ. ಇತ್ತೀಚೆಗೆ ನಾನು SFI ನ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು ವಿ ಟೀಚ್ ಅದರ್ಸ್ ಆಲ್, ಬೇರೆದನ್ನ ಮದರಸಾದಲ್ಲಿ ಹೇಳ್ಕೊಡ್ತೀವಿ ಅಂತ. ಅವ್ರಿಗೆ ಕೈಯಲ್ಲಿ ಕಂಪ್ಯೂಟರ್ ಕೊಡಬೇಕು ಅನ್ನುವಂತ ಪರಿಕಲ್ಪನೆ ಏನು ನರೇಂದ್ರ ಮೋದಿ ಅವರು ಬಂದಾಗ ಹೇಳಿದ್ರು, ಅದನ್ನ ಮದರಸಾವನ್ನ ನಡೆಸುವಂತವ್ರು ಧಿಕ್ಕರಿಸ್ತಾರೆ. ಯಾಕೆ ಅಂತಂದ್ರೆ ಆಧುನಿಕವಾದನ್ನ ಯಾವುದು ನಾವು ಒಪ್ಕೊಳ್ಳೋದಿಲ್ಲ ಅಂತ. ಅವ್ರು ಟಿವಿ ಒಪ್ಕೊಳ್ಳೋದಿಲ್ಲ, ಅವ್ರ ರೇಡಿಯೋ ಒಪ್ಕೊಳ್ಳೋದಿಲ್ಲ, ಅವ್ರ ಮ್ಯೂಸಿಕ್ ಒಪ್ಕೊಳ್ಳೋದಿಲ್ಲ, ಅವ್ರ ಡ್ಯಾನ್ಸ್ ಒಪ್ಕೊಳ್ಳೋದಿಲ್ಲ, ಅವ್ರು ಯಾವುದನ್ನೂ ಕೂಡ ಈ ಆಧುನಿಕವಾಗಿರುವಂತ ಸಂಗತಿಯನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾರಲ್ಲ, ಶಿಕ್ಷಣದ ಜೊತೆಗೆ ಮತೀಯತೆಯ, ಮತಾಂಧತೆಯ ಅಫೀಮನ್ನ ಕುಡಿಸ್ಬಿಡ್ತಾರೆ. ಯಾವಾಗ ಈ ಮತಾಂಧತೆ ಅವರೊಳಗೆ ತುಂಬಿಕೊಳ್ಳುತ್ತೋ ಅದು ಎಲ್ಲಕ್ಕಿಂತಲೂ ಕೆಟ್ಟದ್ದು. ಅದರ ಜೊತೆಗೆ ಶಿಕ್ಷಣ ಸೇರ್ಕೊಂಡಾಗ ಅವ್ರು ಏನ್ ಶಿಕ್ಷಣ ಪಡ್ಕೊಂಡಿದ್ದಾರೋ ಅದನ್ನೂ ತಮ್ಮ ಮತಾಂಧತೆಗೆ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಇದು ಡಾಕ್ಟರ್ ಮೊದಲನೇ ಬಾರಿಗೆ ನಾನು ಕೇಳ್ತಿದ್ದೀನಿ. ಅಫ್ಕೋರ್ಸ್ ಬಹಳ ಡಾಕ್ಟರ್ಸ್ ಈ ICS ಗಳಲ್ಲೆಲ್ಲ ಇದ್ದಾರೆ, ಬೇರೆ ಪ್ರಶ್ನೆ. ಆದ್ರೆ ಭಾರತದಲ್ಲಿ ಈ ತರದ ಡಾಕ್ಟರ್ಗಳು ತುಂಬಾ ಕಡಿಮೆ. ನಾವು ಗ್ಲಾಸ್ಗೋ ಏರ್ಪೋರ್ಟ್, ಬಹುಶಃ ನಿಮ್ಗೆ ನೆನಪಿದ್ರೆ, ಅಲ್ಲಿ ಇದೇ ತರ ಒಬ್ಬ ಡಾಕ್ಟರ್ ಸಿಕ್ಕಿದ್ರು. ಅನೇಕ ಇಂಜಿನಿಯರ್ಗಳಂತೂ ರೆಗ್ಯುಲರ್ ಆಗಿ ಈ ತರದ ಮತಾಂಧತೆಯ ಕೆಲಸಗಳಿಗೆ ಇನ್ವಾಲ್ವ್ ಆಗ್ತಾರೆ. ನೀವು ಜಗತ್ತಿನ ಈ ಅತ್ಯಂತ ದೊಡ್ಡ ನೀವು ಸುಮ್ಮನೆ ಹಾಗೆ ನೋಡಿದ್ರೆ ಒಸಾಮಾ ಬಿನ್ ಲ್ಯಾಡನ್ ಅವನೇನು ಕಡಿಮೆ ಓದ್ಕೊಂಡಿರ್ಲಿಲ್ಲ, ಅವನು ಇಂಜಿನಿಯರ್ರೇ. ನೀವು ಪ್ರತಿಯೊಬ್ಬರನ್ನು ಈ ತರ ಕಲೆ ಅವರ ಮಾಹಿತಿಯನ್ನ ಕಲೆ ಹಾಕ್ತಾ ನೋಡಿದ್ರೆ ಅವರೆಲ್ಲರೂ ಕೂಡ ಓದ್ಕೊಂಡಿರ್ತಾರೆ. ಅದರ ಜೊತೆಗೆ ಈ ಮತಾಂಧತೆ ತುಂಬಿಕೊಂಡ ತಕ್ಷಣ ಏನ್ ಅಧ್ಯಯನ ಮಾಡಿರ್ತಾರೋ ಅದನ್ನೂ ಕೂಡ ಅವರು ಮಾನವೀಯತೆಯ ವಿರುದ್ಧ ಬಳಸ್ಕೊಳ್ತಾರೆ. ಹೀಗಾಗಿ ಮುಸಲ್ಮಾನರಿಗೆ ಶಿಕ್ಷಣ ಕೊಡೋದು ಅಂತಂದ್ರೆ ಅದೊಂಥರ ಹಾವಿಗೆ ಹಾಲೆರೆದಿರೋ ತರನೇ ಅಂತ ಅರ್ಥ. ನಾನು ಇದನ್ನ ಹೇಳಿದಾಗ ಬಹಳ ಜನ ಕೂಗಾಡಬಹುದು, ಬಟ್ ಅದೇ ಕಮ್ಯುನಿಟಿ ಅವ್ರು ಅರ್ಥ ಮಾಡ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ ಕೂಗಾಡುವುದು